ಅವಳಕಿನಕ್ಕೆ ಅಂತ ಮಾತ್ರ ಬಿಡಂಗಿಲ್ಲ ನಾನು. ಏನು ಮಾಡ್ತಾನೆ ನೋಡಂದ್ರೆ ನನಗ ನನಗ ಹೆದರ್ಸ್ತಾಳ, ನನಗ ಪೊಲೀಸರು ಧಮಕಿ ಕೊಡ್ತಾಳ. ಅವಳಕಿನ ಏನು ಮಾಡಲಿ ನಾ ಮಾತ್ರ ಆಕಿನ ಬಿಡಂಗಿಲ್ಲ. ಆ ಮಂದಿದ್ರಿಗೆ ಎಲ್ಲರಿದ್ರಿಗೆ ಅಸಹ್ಯ ಮಾಡಿಲ್ಲ ನನಗೆ. ನಾನು ಹೆದರಿ ಬರಬಾರ್ದಾಗಿತ್ತು. ಅಲ್ಲೇ ಕ್ವಾಡ್ಲಿಗಿಡ್ಲಿ ತಗೊಂಡಾಕಿ ತಲೆಗೆ ಹಚ್ಚಿದ್ದೆ ಅಂದಿದ್ರು ಸರಿ ಆಕಿತ್ತು. ಹೆದರಿ ಈಕಿನ ಬಿಟ್ಟು ಬಂದಿದ್ದ ತಪ್ಪಾತ ನನಗೆ. ಹೆದರಿ ಹೋದ ಹೆಣ್ಮಗಳಿಗೆ ಹೆದರಿ ಹೋದ ಅನ್ನಂಗಾತ. ಇಲ್ಲಿಲ್ಲ, ಅಕ್ಕಿನ ಮಾತ್ರ ಬಿಡಂಗಿಲ್ಲ. ಅಕ್ಕಿನ ಬಿಟ್ರ ಮಂದಿ ಕಣ್ಣಾಗ ಮತ್ತ ಹಗರ ಸಡ್ಲು ಸಿಕ್ಕಂಗಕತಿ. ಇವನೇ ಅಂತ ರೌಡಿಲಿ ಹೆಣ್ಮಗಳಿಗೆ ಹೆದರಿದ ಅನ್ನಂಗಕತಿ. ಇಲ್ಲ, ಮಂದಿ ಕಣ್ಣಾಗ ಹೆದರಿ ಹೋಗ್ಬಿಡ್ತತಿ. ಅಕ್ಕಿನ ಮಾತ್ರ ಬಿಡಂಗಿಲ್ಲ. ಏನು ಮಾಡ್ಲಿ ಹೆಂಗ ಸಾಯಿಸ್ಲಿಕ್ಕಿನ. ರಾತ್ರಿ ನಮ್ಮ ಹುಡುಗರ್ನೆಲ್ಲ ಕರ್ಕೊಂಡು ಆಕಿ ಮನೆಗೆ ನುಗ್ಗುತ್ತಾನೆ. ನುಗ್ಗಿ ಆಕಿನ ಏನಿಲ್ಲಕ್ಕಿನ ಚಿನ್ನ ಚಿತ್ರಿ ಹರಿದು ಮುಗ್ತೇವೆ. ಆಕಿನ ಹಂಗಲ್ಲ. ಇಲ್ಲ, ಮಕ್ಳಿ ಕೊಡ್ಲಿರ ಕುಡ್ಗೋಲಾರ ಕಣ್ಲಾರ ಇಲ್ಲ ಚಾಕೋನಾರ ಏನಾರು ತಗೊಂಡು ತುತ್ತು ಬಿಡ್ಬೇಕ ಅಂದ್ರೆ ಸತ್ತೋಕ್ಳ. ಇಲ್ಲ, ಹಂಗೆ ಮಕ್ಳಿಗೆ ಸಾಯಿಸ್ಬಾರ್ದಕ್ಕಿನ್ನ. ನನಗೆ ಎಷ್ಟು ಅವಮಾನ ಮಾಡಾಳ. ಜೀವನ ಪೂರ್ತಿ ಅನುಭವಿಸ್ಬೇಕು. ನಾನು ಹುಡುಗಿನ ಬೇರೆನೇ ಮದುವೆ ಮಾಡಿಸಿದ್ಲು. ನಾನು ಎಷ್ಟು ದಿನದಿಂದ ಆಕಿನ ಅನುಭವಿಸ್ಬೇಕಂತ ಆಸೆ ಇಟ್ಕೊಂಡ್ಕೊಂತಿದ್ದೆ. ಅಂತಕ್ಕಿನ್ನ ಬ್ಯಾರೇನೇ ಮದುವೆ ಮಾಡಿಸಿಲ್ಲ. ನಾನು ಜೀವನ ಪರ್ಯಂತ ಕಷ್ಟ ಅನುಭವಿಸಂಗೆ ಮಾಡಿಲ್ಲಲ್ಲ, ಆಕಿನ ಜೀವನ ಪರ್ಯಂತ ಕಷ್ಟ ಅನುಭವಿಸ್ಬೇಕು. ಆಕಿನ ಮಾತ್ರ ಹಂಗೆ ಬಿಡಲ್ಲ. ಹಂಗೆ ಒಮ್ಮಕ್ಲೆ ಸತ್ತು ಹೋದ್ಲ ಅಂದ್ರೆ ಬೇಡ. ಒಂದು ಕೆಲಸ ಮಾಡ್ತೀನಿ, ಆಸಿಡ್ ತಂದ್ಬಿಡ್ತೀನಿ. ಆಸಿಡ್ ಹಾಕ್ತೀನಿ ಆಕಿ ಮಕ್ಕದ ಮ್ಯಾಗ. ಜೀವನ ಪೂರ್ತವೇ ಅನುಭವಿಸ್ಲಿ ಅವಳಕ್ಕೆ. ಹೌದು, ಅಷ್ಟ ಮಾಡ್ತೀನಿ. ಇದ ಕರೆಕ್ಟಾಗಿ ಕೆಲಸ ಅಂದ್ರೆ. ಅಯ್ಯ ನೀನು ಯಾವಾಗ ಬಂದಿಲ್ಲ? ಯಾಕಲಾ ನಮ್ನಿ ಬುಸುಗುಡಾಕತ್ತಿ? ನಮ್ನಿ ಹಾವು ಬುಸುಗುಡ್ದಂಗ ಯಾಕ? ಏನಾತೆ? ಎಲ್ಲ ನಿನ್ನಿಂದನ ಆಗಿದ್ದು. ಆಕೆ ಯಾವಕಿಗೆ ಮನಿ ಕೊಡ್ಲಿಲ್ಲ ಅಂದಿದ್ರೆ ನಿಂದೇನು ಮನಿ ಆಸ್ತಿ ಹಾಳಾಗೋಗಿತ್ತಾನ? ಆಕೆ ಯಾವಕಿ ಮನಿ ಕೊಟ್ಟು ಎಲ್ಲ ನನ್ನ ಜೀವನ ಹಾಳು ಮಾಡಿಟ್ಟು ನೋಡಿ ನೀನು. ಯಾರಲ್ಲ? ನಾ ಯಾರಿಗೆ ಕೊಟ್ಟನಿ? ಯಾರ ಬಗ್ಗೆ ಮಾತಾಡಕತ್ತೀನಿ? ಆಕಿನ ಆ ಡ್ರೈವರ್ನ ಹೇಳ್ತಿದಾಳಲ್ಲ ಸರೋಜಿ, ಆಕಿಗೆ ಯಾರು ಮನಿ ಕೊಡಿದ್ರು ನಿನಗೆ? ಆಕಿ ಬಾಯಿ ಬುಡಿಕಿ ನಮ್ಮನಿ ಓ ಅಂತ ನಾಯಿ ಬೋಳ್ದಂಗೆ ಹಂಗೆ. ಆಕಿಗೆ ಯಾಕೆ ಮನಿ ಕೊಟ್ಟಿ ನೀನು? ಆಕಿರ್ಲಿಲ್ಲ ಅಂತಂದ್ರೆ ಇವತ್ತು ನಾನು ಮದುವೆ ಆ ನೀಲಿ ಕೊಟ್ಟಾಗ ಆಗಿ ಹೋಗಿತ್ತು. ಎಲ್ಲ ತಕ್ಕಿನ ಕಾರಣ. ಆ ನೀಲಿ ನನ್ನ ಬಿಟ್ಟು ಯಾವನ್ನ ಬೇರೆ ಮದುವೆಗೆಲ್ಲ ಅದನ್ನ ಈ ಸರೋಜನ ಮಾಡ್ಸಾಳ. ಎಲ್ಲ ಅಕ್ಕಿಂದನ ಆಗಿದ್ದು. ಆಕಿರ್ಲಿಲ್ಲ ಅಂದಿದ್ರೆ ಇವತ್ತು ನನ್ನ ನೀಲಾನ್ ಜೋಡಿ ಮದುವೆಯಾಗಿ ಆರಾಮ್ ಇರ್ತಿದ್ದೆ. ನಿನಗೆ ಯಾರಂದ್ರೆ ಅಕ್ಕಿನ ಮಾಡ್ಸಾಳಂದು? ಎಲ್ಲ ಹೋಗಿ ಗೊತ್ತಾದ ಮ್ಯಾಗ ಹೋಗಿ ಪತ್ತೆ ಹಚ್ಚಿ ಮನೆಗೆ ಹೋಗಿ ಎಲ್ಲ ಕೇಳಿ ಎಲ್ಲ ಮುಗಿಸ್ಕೊಂಡ ಬಂದ ತಗೋ ನಾನು. ಅಕ್ಕಿ ಮನೆಗೆ ಹೋಗಿದ್ದೆ ಅಲ್ಲ? ಏನು ಮಾಡಿ ಬಂದೆ ಅಪ್ಪ? ಜಗಳ ಮಾಡ್ತೇನ? ಏನು ಮಾಡ್ದಿ? ಅವಳು ಅಕ್ಕಿನ ತೆಗೆದ ಬಿಡೋಣ ಅಂತ ಹೋಗಿದ್ದೆ. ಹೋದ್ರು ಭಾಳ ಕಾನೂನು ಮಾತಾಡ್ತಾಳಕ್ಕಿ. ಆಕಿ ಮಾತಾಡ್ಲಿ ಆಕಿ ಕಾನೂನು ನಾ ತೋರಿಸ್ತಾನೆ. ಆಕಿಗೆ ಜೈಲಿಗೆ ಹಾಕಿಸ್ತೀನಿ, ಪೊಲೀಸರನ್ನ ಕಳಿಸ್ತೀನಿ ಅಂದು ನನ್ನ ಹೆದರ್ಸಿ ಆಕಿ ಮನೆಯಿಂದ ಕಳ್ಸಾಳಿಗಕ್ಕಿ. ನಾನು ಹೆದರಿ ಬಂದೆ ಅಂತ ಕಂಬಿಟ್ಟಾಳ. ನಾ ಹೆದರ್ಗಂಡಲ್ಲ, ಆಕಿನ ಹೆದರ್ಸಗಂಡು ಮಾಡ್ತೇನೆ ಆಕಿಗೆ ಈಗಲ್ಲ ರಾತ್ರಿ ಹೋಗ್ತೀನಿ. ಹಗಲು ಐತಿ ಅಂದು ಸುಮ್ಮನೆ ಬಂದೆ ನಾನು. ಮನ್ಯಾಗ 10-12 ಜನ ಇಟ್ಕೊಂಡು ಒಬ್ಬಿಗೆ ಹಾರಾಡ್ತಾಳ. ಮತ್ತೆ ಈಗ ಹಗಲು ಐತಿ ಬ್ಯಾಡ ಅಂತ ಬಿಟ್ಟು ಬಂದಾನೆ. ರಾತ್ರಿ ಹೋಗ್ತಾನೆ ಆಕಿ ಮನೆಗೆ. ನೋಡಕ್ಕಿ ಪರಿಸ್ಥಿತಿ ಏನ ಮಾಡ್ತಾನೆ ಅಂತಂದು. ಇದು ಯಾಕೆ ಬೇರೆ ದಾರಿಗೇನ ಹೊಂಟತ್ತಲ್ಲ? ಹಿಂಗೆ ಬಿಟ್ರೆ ಏನೇನು ಹಾಕತ್ತೆ ಏನ? ಇವ ಹೊಡೆದಾಡಿ ಆಕಿ ಏನಾರ ಮಾಡಿ ಹೋಗಿ ಜೈಲಿನಾಗ ಕುಂತ ಅಂದ್ರೆ ನಾಳೆ ನಮ್ಮ ಹೆದರಿಕೆನೂ ಇರಂಗಿಲ್ಲ. ಜೈಲಿನಾಗ ಹೋಗಿ ಕುಂತ ಮ್ಯಾಗ ನಮಗೆ ಯಾರು ಹೆದರ್ಬೇಕು? ಇಲ್ಲಿ ವ್ಯವಹಾರ ನೋಡ್ಕೊಳೋರು ಯಾರು? ಆಮೇಲೆ ನನ್ನ ರಾಜಕೀಯದಿಂದ ತೆಗೆದು ಹಾಕಿಬಿಡ್ತಾರ. ನಿಮ್ಮ ಮನ್ಯಾಗ ರೂಢಿಗಳದಾರ ಅಂತಂದು ನನ್ನ ರಾಜಕೀಯದಿಂದ ತೆಗೆದು ಹಾಕಿಬಿಡ್ತಾರ. ಈಗ ಒಂದು ಮೆಂಬರ್ ಕುರ್ಚಿ ಸಿಕ್ಕತಿ, ನಾನು ಅದಕ್ಕಿಂತ ಮ್ಯಾಗ ಹೋಗಿ MLA ಆಗ್ಬೇಕು ಅಂತ ನಾನು ಅದನಿ. ಇವ ಹಿಂಗೆ ಹೊಡೆದಾಡ್ಕೊಂಡು ಏನಾರ ಮಾಡಿ ಹೋಗಿ ಜೈಲಿಗೆ ಕುಂತ ಅಂದ್ರೆ ನನ್ನ ಕನಸೆಲ್ಲ ಅನ್ಯಾಯವಾಗಿ ಹಾಳಾಗಿ ಹೋಗತ್ತಲ್ಲ. ಏನು ಮಾಡಬೇಕು? ಅಲ್ಲ, ಗಂಡ್ಮಕ್ಳ ಜೋಡಿ ಏನಾರ ಹೊಡೆದಾಡಿ ಬಂದ್ರೆ ಏನಾರ ಮಾಡ್ಬೋದು. ಆದರೆ ಇನ್ನು ಹೆಣ್ಮಗಳನ್ನ ಕೊಲ್ತಾನೆ ಅಂತಾನೆ. ಹೆಣ್ಮಕ್ಳನ್ನ ಕೊಂದ್ರೆ ಅದೇನಾರ ಕೇಸ್ ಆತಂದ್ರೆ ಬರೋಬ್ಬರಿ ಒಳಗೆ ಹೋಗ್ಕ. ನೀವು ಇವನ್ ಜೋಡಿ ನನ್ನ ಬಾಳೆನೂ ಹಾಳು ಮಾಡ್ತಾನೆ, ನನ್ನ ಕನಸು ಹಾಳು ಮಾಡ್ತಾನೆ. ಇಲ್ಲ ಹಂಗಾಗಬಾರ್ದು. ಇದನ್ನ ಹೆಂಗಾರ ಮಾಡಿ ತಡಿಬೇಕಲ್ಲ. ಇಲ್ಲ ಅಪ್ಪ, ನೀನೇ ವಿಚಾರ ಮಾಡ್ಬಿಟ್ಟೆ. ಅಲ್ಲ, ಹೆಣ್ಮಗಳಿಗೆ ಹೇಳಾಕತ್ತಿಯಲ್ಲ ಸರೋಜ ಮಾಡಿಸಿಲ್ಲ ಅಂದು. ಆಕಿ ಅಂತ ಹೆಣ್ಮಗಳು ಅಲ್ಲಿ ಬಿಡಯಪ್ಪ. ನಾನೇನು ನೋಡಿಲ್ಲ, ನಾನು ಇಲ್ಲೇ ಇರ್ತಾನೆ ಇಡೀ ದಿನ. ಆಕಿ ಅಂತಕ್ಕೆ ಅಲ್ಲ. ಆಕಿನ ನೀಲಾನ ಸರಿ ಇಲ್ಲ. ಆಕಿ ಇಲ್ಲಿದ್ದಾಗನು ಬೇರೆ ಹುಡುಗರು ನಾನು ನೋಡ್ತದ್ಲಿ ತಗ. ನನಗೇನು ಗೊತ್ತಿಲ್ಲ.
ಅಲ್ಲ ಆಕಿಗೆ ಇಷ್ಟ ಆಕಿಗೆ ನೀನು ಇಷ್ಟ ಇದ್ದಿದ್ರೆ ಆಕಿ ಬೇರೆ ಮದುವೆ ಆಗಕ್ಕೆ ಒಪ್ಕೊಂತದ್ಲನ ನೀ ಇಷ್ಟ ಇದ್ದಿದ್ರೆ ಆಕಿಗೆ ಯಾವಾಗನ ಲಗ್ನ ಹಾಕದ್ಲಲ್ಲ ನಿನ್ನ ಆಕಿಗೆ ನೀನೇ ಇಷ್ಟ ಇಲ್ಲ ಆಕಿ ನೀಲಾಗ ಇಷ್ಟ ಇಲ್ಲ ಅಂದ ಮ್ಯಾಗ ಸರೋಜ ಏನು ಮಾಡ್ತಾಳೆ ಹೇಳ ಪಾಪ ಆಕೆ ಅಂತ ಹೆಣ್ಮಗಳು ಅಲ್ಲಿ ಬಿಡಯಪ್ಪ ಆಕಿ ಒಬ್ರು ಸಾಬ್ರಿಗೂ ಹೋಗಂಗಲ್ಲ ಓಣ್ಯಾಗ ನೀ ಸುಮ್ಮನೆ ಆಕಿಗೆ ಬೈಯಾಕತ್ತಿ ಆಕೆ ಆತು ಆಕಿ ಮಕ್ಕಳು ಆತು ಆಕಿ ಮನಿ ಆತು ಆಕಿ ಮಂತ್ಯಾನ ಆತು ಆಟ ಇರ್ತಾಳೆ ಬಿಡಯಪ್ಪ ನಾವು ಕಟ್ಟಿ ಹಿಡ್ಕೊಂಡು ಕುಂತಿರ್ತೀವಿ ನೀನೇ ನೋಡಿ ಏನೇ ಅಂದ್ರೆ ಒಂದಿನಂದ್ರೆ ಕಟ್ಟಿ ಮೇಲೆ ಬಂದು ಕುಂತಾಳಾಕಿ ನಮ್ಮ ಜೋಡಿ ಆಕೆ ಅಂತ ಕೆಲ ಬಿಡಯಪ್ಪ ಮಂದಿ ಸುದ್ದಿ ಹೋಗಕ್ಕೆಲ್ಲಕ್ಕಿ ನಿನಗೆ ಏನ ತಪ್ಪು ತಿಳುವಳಿಕೆ ಆಗೈತಿ ಏನ ನನಗೆ ತಪ್ಪು ತಿಳುವಳಿಕೆ ನೀನು ಹಿಂಗೆ ಮಾತಾಡಕತ್ತೀಯ ಯಾಕ ನನಗಿದ್ರೇನೆಲ್ಲ ಹೇಳಕ್ ಹೋಗ್ಬಿಡ ನಾನು ಎಲ್ಲ ಕಡೆ ಅಡ್ಡಾಡ್ತೀನಿ ಮಂದ್ಯಾಗೂ ಅಡ್ಡಾಡ್ತೀನಿ ಯಾರು ಹೆಂಗೆ ಏನು ನನಗೂ ಗೊತ್ತಾಕತಿ ಆಕಿ ಈಗ ಮಾತಾಡಿದ್ ನೋಡ್ಬಿಟ್ರೆ ನೀನ ತೆಗೆದು ಕೊಡ್ತಿದ್ದಿ ಎಲ್ಲ ಹಾಕಿದ ಇಂತಂದು ಕುಮ್ಮಕ್ಕು ಅಂತಂದು ಆಕಿ ಮಾತಾಡಿದ್ರಾಗ ಗೊತ್ತಾಕತಿ ಏನು ಮಾಡ್ಕೆ ಹೋಗು ಅಂತಾಳಕಿ ಪೊಲೀಸರನ್ನ ಕರೆಸ್ತಾನೆ ನೋಡು ಅಂತಾಳ ಏನೋ ಮಾಡ್ಲಿಲ್ದಕ್ಕೆ ಹೆಂಗಂತಿದ್ಲನ ನನಗೇನು ಗೊತ್ತಿಲ್ಪ ಅಂತಿದ್ಲು ನನಗೆಲ್ಲ ಗೊತ್ತಿತ್ತು ನಾನು ನೀಲಾನ್ ತಲೆ ಕೆಡಿಸಿ ಮಾಡಿದಳಾಕಿ ಇಲ್ಲಿ ಬಿಡಯಪ್ಪ ನೀಲಾನ್ ತಲೆ ಕೆಡ್ಸಕ್ ನೀಲ ಯಾರು ಆಕಿನ ಅಕ್ಕಂಗೇನ ಆಕಿಗೇನು ಒಳಗೆ ಹುಟ್ಟಿದ ಅಕ್ಕಂಗೇನ ಆಕಿ ಹಾಗೇಯಪ್ಪ ನೀ ತಪ್ಪು ತಿಳ್ಕೊಂಡಿ ಬಿಡ ಅಲ್ಲ ನಿನಗೇನು ಹುಡುಗಿಯರು ಸಿಗಂಗಿಲ್ಲನ ತೀರಾ ಊರಾಗ ಏನು ಆಕಿನ ಬೇಕದವನ ಯಾಂತ ಬೇಕಂತ ಹುಡುಗಿಯರು ಸಿಗ್ತಾರ ಅಲ್ಲ ನಮಗಿರೋ ಆಸ್ತಿಗೆ ನಮಗಿರೋ ರೊಕ್ಕಕ್ಕೆ ಹಂಗ ಲೈನ್ ಹಸ್ತಾರಪ್ಪ ನೀ ಯಾಕಲ್ಲ ಆಕಿ ಹಿಂಗೆ ಬೆನ್ನ ಹತ್ತಿದಿ ಯಾವಾಗಿಂದ ನಾನು ಅದನ್ನ ಹೇಳ್ತೇನೆ ಆಕಿಂದ ಇದಕ್ಕೆ ಬೆನ್ನ ಹತ್ತಿದಿ ಆಕಿ ಏನು ಚಂದ್ರು ಚೆಲಿವೇನ ಅದೇನು ನೋಡಿ ಸೊಣಕ್ಲ ಕಡ್ಡೆಗೈತಿ ಹಾಗ ಎಂತ ಬೇಕಂತ ಹುಡುಗಿಯರನ್ನ ನಾಟಕದ ಲಗ್ನ ಮಾಡ್ತೇನೆ ನೋಡಿ ಯಾಕೆ ತಲೆ ಕೆಡಿಸ್ಕೊಂತಿದಿ ಒಂದಲ್ಲ ಅಂದ್ರೆ ಹತ್ತು ಮಾಡ್ತಾನೆ ಬೇಕಂದ್ರೆ ಅಷ್ಟ್ರನ್ನ ತಾಕತ್ ಐತಲ್ಲ ನಮಗೆ ಮಾಡೋಣ ತಲೆ ಯಾಕೆ ಹಿಡಿಸ್ಕೊಂತಿದಿ ಅದ್ರ ಹಿಂದೊಳೆ ಬೆನ್ನ ಹತ್ತಿ ಬಿಡ ನೀನು ಯಾಕ ನೀ ಹಂಗ ಅನ್ಬೇಡ ನಾನು ಆಕಿನ ಪ್ರೀತಿ ಮಾಡಿದ್ದೆ ಏಪ್ಪ ಪುಣ್ಯಾತ್ಮನೇ ಪ್ರೀತಿ ಒಂದ ಕಡೆಯಿಂದ ಮಾಡಿದ್ರೆ ಆಗೋದಲ್ಲಪ್ಪ ಇಬ್ರು ಸೇರಿ ಮಾಡಿದ್ರಾಕತಿ ಆಕೆಗೆ ನಿನ್ನ ಮ್ಯಾಗ ಪ್ರೀತಿ ಅಲ್ಲ ನಿನ್ನ ಮ್ಯಾಗ ಒಂದು ಚೂರು ಇದೂ ಇಲ್ಲ ನೀನು ನೋಡಿದ್ರೆ ಮಕ್ಕ ತಿಳ್ಕೊಂಡು ಹೋಗ್ಕೊಳಕ್ಕೆ ಅಂತ ಮ್ಯಾಗ ಪ್ರೀತಿ ಮಾಡ್ತಾನೆ ಅಂತ ಅಲ್ಲ ಹೋಗ್ಲಿ ಆಗಿ ಹೋತಲ್ಲ ಮುಗಿದು ಹೋಗಿತ್ತಲ್ಲ ಈಗ ಮದುವೆನ ಆಗಿ ಹೋಗಿದ್ದಕ್ಕಿದು ಈಗ ಎಂತ ಪ್ರೀತಿ ಅದ ನನಗೆ ಉರಿಯಾಕತ್ತಿರೋದು ಈಗ ಮದುವೆ ಆಗಿಬಿಡ್ತಾಳೋ ಆಕಿನ ಬೇರೆ ಒಬ್ಬನ ಮುಟ್ಟಿಬಿಟ್ಟು ನೋಡ್ಲ ಅನ್ನೋದ ನನಗೆ ಬೆಂಕಿ ಹತ್ತಿ ಉರಿಯಾಕತ್ತೈತಿ ಮೈ ತುಂಬ ಅದಕ್ಕೂ ಆಕಿನ ಸರೋಜಿನ ತೆಗೆದು ಬಿಡ್ಬೇಕು ಅನ್ಸಾಕತ್ತೈತೆ ನನಗೆ ಮತ್ತೆ ನೀ ಅದನ್ನ ಹೇಳ್ತೀಯಪ್ಪ ಯಪ್ಪ ಹಾಗೆ ಹೋಗತ್ತಾಗೆ ಅಲ್ಲ ಬೇರೆ ಅನುಭವಿಸಿದ ಹುಡುಗಿನ ಏನು ಮುಗಿದು ಹೋತ ಕತಿ ಅದು ಲಗ್ನ ಆಗಿದ್ದಾತು ಮುಗಿದಿದ್ದು ಆತು ಆಕಿನ ತಲೆಯಾಗಿ ಇಟ್ಕೊಂಡು ಕುಂದ್ರತ್ಕಿಂತ ಬಿಟ್ಬಿಡು ನಾನು ಅಂತ ನೋಡಪ್ಪ ಸರೋಜ ಹೊಂದಿದ್ರಾಗ ಏನು ಕೈ ಇಲ್ಲ ಏನು ಏನ ಮುದುಕಿ ಹಗಲಲ್ಲ ಆಕೆ ಮನೆಗೆ ಹೋಗ್ಕದ್ಲು ಸರೋಜನ ಮನೆಗೆ ಮತ್ತೆ ಹೇಳು ಯಾರಾದ್ರ ಸಂಬಂಧಗಳು ಇದ್ರೆ ಹೇಳು ಅಂತ ಹೇಳಿರ್ಬೇಕು ಮತ್ತು ನಮ್ದು ಕಳಬಳ್ಳಿಯಾಗ ಐತಿ ಅಂತ ಆಕೆ ತೋರಿಸಿರ್ಬೇಕಷ್ಟೇ ಅದನ್ನ ಬಿಟ್ರೆ ಹೆಚ್ಚಿಗೆ ಆಕೆ ಏನು ಮಾಡ್ತಾಳೆ ಹೆಂಡ್ಸ್ ಆಕಿಗಳನ್ನ ನೋಡಿದ್ರೆ ಮನ್ಯಾಗ ಇರಲ್ಲ ನೆಟ್ಗೆ ನಾವು ನೋಡಿದ್ ದುಡಿಯಾಕ ಅಂತಂದು ಗಾಡಿ ಅಂತ ಗಾಡಿ ತಗೊಂಡು ಹೋಗ್ತಾನ ಆ ಹೆಣ್ಮಗಳು ಒಬ್ಬೇಕಿ ಏನು ಮಾಡಕತ್ತಿ ಆಕಿದೇನು ಇಲ್ಲಿ ಬಿಡಿದ್ರಾಗ ಆಕಿನ ಬಿಟ್ಬಿಡು ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡ ಬರ್ರಿ ಇದೆ ನೋಡುವ ಮನೆ ನೋಡುವ ಇದು ಮುಂಚೆ ಬಾಗ್ಲ ಹಿತ್ತಲ ಬಾಗ್ಲ ಸಣ್ಣದೈತಿ ಹಿತ್ತಲ ಬಾಗ್ಲ ಸಣ್ಣದೈತಿ ಅಲ್ಲೇನು ಅಷ್ಟು ಜಾಗ ಇಲ್ಲ ಆದ್ರೆ ಅತ್ತಾಗಿ ನೋಡಿ ಹೋಗಕ್ಕೆ ಅದೊಂದು ಇಟ್ಕೊಂಡೆ ಬಿಟ್ಟ ಇಲ್ಲಿ ನೋಡ್ಬೇ ಇಲ್ಲೇ ನಿಮಗೆ ಪಟ್ಟಿಗೆ ಒಲಿಗೆ ಇಟ್ಕೊಳಕ ಇಲ್ಲಿ ಜಾಗ ಐತಿ ಮರದಿಂದ ಇಲ್ಲಿ ಮತ್ತೆ ನೀವು ದನಾಕರ ಏನಾರ ಕಟ್ಕೊಂಡ್ರ ಅದಕ್ಕೆ ನೀರು ಕುಡಿಯಾಕ ಅಂತ ಮಾಡೀವಿ ಅಂದ್ರೆ ನಮ್ಮ ದನಾಕರ ಇದ್ವು ತಂಗಿ ಅದ್ರ ಸಲುವಾಗಿ ನಾವು ಇವನ್ನೆಲ್ಲ ಮಾಡ್ಕೊಂಡ್ವಿ ನೋಡ್ಬೇ ನಾವೇನು ಇನ್ನ ಬಾಡಿಗೆಗೆ ಕೊಡ್ಬೇಕು ಅಂತೇನು ಮಾಡಿದ್ದಲ್ಲ ನಾವೇ ಇರ್ಬೇಕು ಅಂತ ಮಾಡ್ಕೊಂಡಿದ್ದು ಅದಕ್ಕೆ ಎಲ್ಲ ಅನುಕೂಲವಾಗಿ ಮಾಡ್ಕೊಂಡೇವಿ ನಿಮ್ಗೆ ಎದಕ್ಕೂ ಚಿಂತಿಲ್ಲ ಎಲ್ಲ ಅನುಕೂಲ ಐತಿ ನೋಡಿ ಆರಾಮಾಗಿ ಮುಂದೆ ಕಲ್ಲು ಹಾಕ್ಸೇವಿ ಆರಾಮಾಗಿ ಕುಂದ್ರಬಹುದು ಏನಾರ ಒಣ ಹಾಕ್ಯಬೋದು ವಾಸ ಮಾಡಕ್ಕೆ ಎದಕ್ಕೆ ಬೇಕಾದ್ರೂ ಕುಂದ್ರಾಕ ಹೇಳಾಕ ಭಾರಿ ಚಲೋ ಐತಿ ಮನಿ ಎಷ್ಟು ಐತಲ್ವಾ ಮನಿ ಅಷ್ಟು ಜಾಗ ಇಲ್ಲಿ ಹೊರಗೆ ಬಿಟ್ಟೇವಿ ನಾವು ಮಕ್ಳು ಅದಾವಿಲ್ಲ ತಂಗಿ ಅದಾರ್ರಿ ಇಬ್ರು ಅದಾರ್ರಿ ಓ ಇಬ್ರು ಗಂಡ ಮಕ್ಕಳನ್ನ ಅಲ್ಲಲ್ರಿ ಹೆಣ್ಮಕ್ಳು ಹೌದನ ಆತ್ ಬಿಡುವ ಒಟ್ಟು ಕೂಡ ಆಡಾಕ ಜಾಗ ಐತಿ ನೋಡಿ ನಡಿ ಬೇ ಒಳಗೆ ನಡಿ ಮನಿ ನೋಡಿ ಹ್ಞೂ ರೀ ಅಂದಂಗ ನೀವ್ಯಾಕೆ ಈ ಮನಿ ಬಿಟ್ರಿ ಹಂಗಂದ್ರೆ ನೀವು ಎಲ್ಲಿದ್ದೀರಿ ಅದ ದೊಡ್ಡ ಕತಿ ಐತಿ ತಂಗಿ ದೊಡ್ಡ ಕತಿ ಐತಿ ಏನ್ ಮಾಡುದು ಮಕ್ಕಳು ದೊಡ್ಡವಾದ್ವಾ ನನಗೆ 4 ಜನ ಗಂಡ ಮಕ್ಕಳು ತಂಗಿ ಮತ್ತು 4 ಜನಕ್ಕೂ ಲಗ್ನ ಆದ ಮ್ಯಾಗ ಮನಿ ಸಣ್ಣದಾಗತ್ತು ಹಾಗಾಗಿ ಹೊಲದಾಗ ನಾವು ದೊಡ್ಡ ಮನಿ ಕಟ್ಕೊಂಡ್ವಿ ಅಲ್ಲಿ ನಮ್ಮ ಹೊಲ ಅದಾವಲ್ಲ ಊರಾಗ ಅಲ್ಲೇ ನಾವು ದೊಡ್ಡ ಮನಿ ಕಟ್ಕೊಂಡ್ವಿ 4 ಗಂಡ ಮಕ್ಕಳಿಗೂ ಮತ್ತೊಂದೊಂದು ಪಾಣಿ ಬೇಕಲ್ವಾ ಹಾಗಾಗಿ ಅದನ್ನ ವಿಚಾರ ಮಾಡಿ ನಾವು ಅಲ್ಲಿ ಕಟ್ಕೊಂಡು ಈ ಮನಿ ಹಿಂಗ ಉಳಿತು ಆದ್ರೂ ನಾವು ಇನ್ನೇನು ಹೊಲಸಾಟಿಟ್ಟಿಲ್ವಾ ಇದನ್ನ ಭಾರಿ ಒಗತ್ತಿಟ್ಟಿವಿ ಮನಿನ ಎಷ್ಟು ಒಗತ್ತೆ ಅಂದ್ರೆ ನೋಡಿ ಹೆಂಗೈತಿ ಮನಿ ಬಾಡಿಗೆದಾರ್ಗೂ ನಾವು ಅದನ್ನ ಹೇಳೋದೆ ನಾವು ಅದನ್ನ ಒಂದು ಇದು ಮಾಡಿ ಕೊಡೋದು ತಾಕೀತು ಮಾಡಿ ಕೊಡೋದು ಮನಿ ಮಾತ್ರ ಒಗತ್ತಿಡ್ಬೇಕು ನಾವು ಹೆಂಗೆ ಕೊಟ್ಟೇವಿಲ್ಲ ಹಿಂಗ ನಮ್ಮ ಕಳಿ ಕೊಡ್ಬೇಕು ಮನಿನ ಯಾಕಂದ್ರೆ ಭಾಳ ಕಷ್ಟ ಬಿದ್ದು ಕಟ್ಟಿಸಿದ್ವಾ ಮನಿನ ಕಟ್ಟಿಸಿವಿ ಅನ್ನೋಕ್ಕಿಂತ ಏನು ನಾನು ನನ್ನ ಹೆಂಡತಿ ಸೇರಿ ಕಟ್ಟೇವಿ ಈ ಮ್ಯಾಗ ಹಂಚ್ ಹಾಕ್ಸೋ ಕಷ್ಟ ನೋಡುವ ನಾವು ಹೊರಗಿಂದ ಜನ ಕರ್ಕೊಂಡದ್ದು
ಈ ಗಾಡಿಗಳೆಲ್ಲ ನಾನು ನನ್ನ ಹೆಂಡತಿ ಸೇರಿ ಕಟ್ಟಿವಿ. ಹಂಗಾಗಿ ಭಾಳ ಹಚ್ಕೊಂಡಿಲ್ಲ ನನ್ನ ಹೆಂಡತಿ ಮನಿನ. ಏನ್ ಮಾಡಬೇಕು, ಸಮಯ ಸಂದರ್ಭ ಬಿಟ್ಟು ಹೋಗ್ಬೇಕಾತು, ಹೋಗೇವಿ. ಆದ್ರೆ ನಾವು ಯಾರಿಗೆ ಕೊಡ್ತೇವೆ ನೋಡೋ ಬಾಡಿಗೆ, ಅವ್ರು ಮಾತ್ರ ಈ ಮನಿ ಭಾಳ ಒಗತ್ತಿಂದಿರ್ಬೇಕು. ಇನ್ನೂ ಆದ್ರೂ ಯಾರಿಗೂ ಕೊಟ್ಟಿಲ್ಲ ನಾವು ಬಿಟ್ಟು ಹೋದಾಗಿಂದ ಯಾರಿಗೂ ಕೊಟ್ಟಿಲ್ಲ. ಈಗ ಮತ್ತೆ ನೀನು ಬಂದು ಕೇಳಾಕತ್ತಿ ಅಂದಾಗ ಅದ್ರ ಸಲುವಾಗಿ ಕೊಡಾಕತ್ತೀವಿ. ಮತ್ತೆ ನೀನು ಚೆನ್ನಾಗಿ ನೋಡ್ಕೋಬೇಕು ನೋಡುವ ಮನಿ. ಆಗಲಿ ತಗೋರಿ, ನೀವು ಹೆಂಗೆ ಹೇಳ್ತೀರಿ ಹಂಗಾಗಲಿ. ಒಗತ್ತಿಟ್ಕಂತಾರೀ ಅಣ್ಣಾರೆ, ನಮ್ಮ ಅತ್ತಿಗೆಮ್ಮರ ಮನಿ ಭಾಳ ಒಗತ್ತಿಟ್ಕಂತಾರೆ. ನಾ ಈಗ ಮನಿ ನಾವು ಬೇಕಂದ್ರೆ ಬಂದು ಒಂದ್ಸರಿ ನೋಡ್ರಿ ನೀವು, ಗೊತ್ತಾಕತಿ. ಭಾರಿ ಚೊಕ್ಕ, ಭಾರಿ ಒಗತ್ತಿ ನಮ್ಮ ಅತ್ತಿಗೆಮ್ಮನ ಬದುಕು. ಆಗ್ಲಿಪ್ಪ ಆಗ್ಲಿ, ಚೆನ್ನಾಗಿದ್ರೆ ಸಾಕು ನಮಗೆ, ಮತ್ತೇನೇನಿಲ್ಲ. ಅತ್ತಿಗೆಮ್ಮ ಮನಿ ಒಳಗಿಂದ ನೋಡೋಣ ನಡಿ. ಹೊರಗೆ ಎಷ್ಟು ಚಂದ ಇಟ್ಕೊಂಡಾರ ಮನಿನ, ಒಳಗೂ ಚಂದಂಗೆ ಇರ್ತೈತಿ ಬಿಡು. ಆದರೂ ನೋಡ್ಬೇಕಲ್ಲ, ನಡಿ ನಡಿ ನೋಡೋಣ. ಮನೆ ಒಳಗಿಂದ ನೋಡೋಕ್ಕಿಂತ ಮುಂಚೆ ಬಾಡಿಗೆ ಒಂದ್ಸರಿ ಮಾತಾಡ್ಕೊಂಬಿಟ್ರಾತು. ಅಲ್ಲ, ನಮಗೆ ಬಾಡಿಗೆ ಒಗ್ಗತೈತಿ ಅಂದ್ರೆ ಮುಂದೆ ನೋಡಿದ್ರಾತು. ಇಲ್ಲ ಅಂದ್ರೆ ಇನ್ನು ಮುಂದೆ ಬೇರೆ ಮನೆನಾರ ನೋಡಕ್ಕೆ ಹೋಗಕ್ಕೆ ಬರ್ತೈತಿ. ಸುಮ್ಮನೆ ಇಲ್ಲಿ ಯಾಕೆ ಟೈಮ್ ವೇಸ್ಟ್ ಮಾಡೋದು, ಮೊದಲ ಬಾಡಿಗೆನಾರ ಹೊಂದಬೇಕಲ್ಲ. ನೀ ಹೇಳೋದು ಸರಿ ಅತ್ತಿಗೆಮ್ಮ. ತರಿ ಕೇಳೋಣ. ಅಲ್ಲ ಅಣ್ಣಾರೆ, ಬಾಡಿಗೆ ಏನು ಅಂತ ಹೇಳಿದ್ರೆ ಮನೆ ನೋಡಕ್ಕೆ ಚಲೋ ಆಕತ್ತು. ಅಲ್ಲ ತಮ್ಮ, ಮನಿನಾರ ನೋಡ್ರಿ ಒಳಗಿಂದ, ನೋಡಿದ್ರೆ ನಿಮ್ಗೆ ಗೊತ್ತಾಗತ್ತೆ ಏಟು ಬಾಡಿಗೆ ಕೊಡ್ಬೇಕು ಏಟು ಇಲ್ಲ ಅನ್ನೋದು. ಅದು ಹಂಗಲ್ರಿ, ನಮಗೆ ಹೊಂತತಿ ಅಂದ್ರೆ ಮುಂದೆ ವರದ ನೋಡಕ್ಕೆಲ್ಲ ಸೈ. ಸುಮ್ಮನೆ ಯಾಕೆ ನೋಡಿ ಮಾಡಿ ಎಲ್ಲ ಮಾಡಿ ಆಮೇಲೆ ಹೊಂದಂಗಿಲ್ಲ ಅಂತ ಹೋಗೋಕ್ಕಿಂತ ಈಗ ಒಂದಿಟ್ಟು ಹೇಳಿದ್ರೆ ಏನು ಅನ್ನೋದು. ಅಲ್ಲ, ನಾವು ಸಣ್ಣ ಸಣ್ಣ ಹುಡುಗ್ರು ಮನೆಯಾಗ ಬಿಟ್ಟು ಬಂದೇವೆ, ಜಲ್ದಿ ಹೋಗ್ಬೇಕಲ್ರಿ ಹೊಳ್ಳಿ. ಅದ್ರ ಸಲುವಾಗಿ ಇನ್ನೂ ಸ್ವಲ್ಪ ಇದ್ದು ಒಂದು ಸ್ವಲ್ಪ ಟೈಮ್ನಾಗನ ಇನ್ನೊಂದು 4 ಮನೆ ಹೆಚ್ಚಿಗೆ ನೋಡ್ಕೊಂಡ್ರೆ ಯಾವ ಅಂತ ಹೋಗಕ್ಕೆ ಇದು ಮಾಡಿದ್ರಾತ ಅಂತ ಅಟ. ಹಂಗಂತೀಯ? ನೀನು ಹೇಳೋದು ಸರಿ ತಂಗಿ. ಅಲ್ಲ, ಒಳಗಿದಾರ ಏನು ಒಳಗೇನೆ ಬಿಡು, ಅದ ಅಡಿಗೆ ಮನಿ, ಒಂದು ಕ್ವಾಣ ಐತಿ, ಅದೈತಿ ಪಡ್ಸಾಲಿ. ಇನ್ನು ಹೊರಗಂತೂ ಇಷ್ಟು ಜಾಗ ಐತಿ. ಮತ್ತು ನಾವಂತೂ ಬಾಡಿಗೆ ಇಲ್ಲಿ ತನಕ ಕೊಟ್ಟಿಲ್ಲ ತಂಗಿ. ಮತ್ತು ಬಾಡಿಗೆ ನಮಗೂ ಏಟು ಏನು ಅನ್ನೋದು ಲೆಕ್ಕ ಇಲ್ಲ. ನಾವು ಬಾಡಿಗೆ ಸಲುವಾಗಿ ಏನು ಮನೆ ಬಾಡಿಗೆ ಕೊಡಾಕತ್ತಿಲ್ಲ, ರೊಕ್ಕ ಸಂಬಂಧ ಏನು ಕೊಡಾಕತ್ತಿಲ್ಲ. ನಾವು ಕೊಡಾಕತ್ತಿರೋದು ಮನಿ ಒಂದು ಒಗಾತ್ ಇಟ್ಕೊಂಡು ಚೆನ್ನಾಗ ಇದು ನೋಡ್ಕೊಂಡು ಹೋಗ್ಲಿ ಅಂತ. ಈಗ ನಮಗೂ ಹಗಲಲ್ಲ ಹೊಲದಿಂದ ಇಲ್ಲಿಗೆ ಬರಕ್ಕಾಗಂಗಿಲ್ಲ ತಂಗಿ. ವಯಸ್ಸಾಗಿತ್ತು ನೋಡು, ನನ್ನ ಮುಚ್ಚಿಗೂ ವಯಸ್ಸಾಗೈತಿ, ಅದಕ್ಕೂ ಬರಕ್ಕಾಗೋದಿಲ್ಲಿದ್ದಾಗ. ಮತ್ತು ಸ್ವಸ್ಥರು ಹೋಗಿ ಮಾಡ್ರಿ ಅಂದ್ರೆ ಮಾಡಂಗಿಲ್ಲವ್ವ. ಮತ್ತು ಮಕ್ಕಳು ಇಲ್ಲಿ ಬರ್ಬೇಕು, ಗಂಡು ಮಕ್ಕಳು ಹೋಗ್ಲಿಕ್ಕ ನಮ್ಮ ಕತಿ ದೊಡ್ಡ ಹೋದವು. ಅದಕ್ಕೆ ಈ ಮನೆ ನೋಡ್ಕೊಂಡು ಒಗಾತ್ ಇಟ್ಕೊಂಡು ಹೋಗ್ಲಿ ಅನ್ನೋ ಸಲುವಾಗಿ ಕೊಡಾಕತ್ತಂಗಿ. ತಂಗಿ ಒಂದು 300 ರೂಪಾಯಿ ಕೊಡು ತಿಂಗಳಿಗೆ. ತಮ್ಮ, ನಿನಗೂ ಜಾಸ್ತಿ ಆಗತ್ತೆ ಬೇಡ, 300 ರೂಪಾಯಿ ಕೊಡು. ಏನು 300 ರೂಪಾಯ? ಏನ್ರಿ ಹೇಳಾಕತ್ತೀರಿ ನೀವು? 300 ರೂಪಾಯಿ ಏನ್ರಿ ಅಣ್ಣಾರೆ? ನೀನು ಹೇಳ್ತೀನಿ ಅಂತಂದು 300 ರೂಪಾಯಿ ಒಂದು ತಿಂಗಳಿಗೆ ಅಂದ್ರೆ ಐತಿಲ್ರಿ. ಅಲ್ಲ, ಅವ್ರೇನು ಗೌರ್ಮೆಂಟ್ ನೌಕರಿದಾರಲ್ರಿಪ್ಪ. ನಮ್ಮ ಅಣ್ಣಾರು ಗಾಡಿ ಹೊಡಿಬೇಕು, ಮನೆ ನಡಿಬೇಕು. ಮತ್ತೆ ಮರು ಒಂದಿಟ್ಟು ಅರ್ಬಿ ಹೊಲಿತಾರ ಅಷ್ಟ. ಅದನ್ನ ಬಿಟ್ರೆ ಅವ್ರೇನು ಗೌರ್ಮೆಂಟ್ ನೌಕರಿದಾರ ಅಂತ ಮಾಡ್ರಿ ಹೆಂಗ ನೀವು? ಭಾಳ ಆತಮ್ಮ. ಅಲ್ಲೋ ತಮ್ಮ, ಸಿಟಿಯಾಗ ಮನೆ ಕೇಳಿಯನ ಬಾಡಿಗೆ? ಇನ್ನೂ ಹೆಚ್ಚಿಗೆ ಹೇಳ್ತಾರಪ್ಪ. ನಾನೇನ ಕಮ್ಮಿ ಹೇಳೀನಿ. ಮನೆ ನೋಡಿಯನ ಯಾವ್ದಂತ ಮನಿಗೆ ಏನು ಸಣ್ಣ ಪುಟ್ಟ ಪಾಣಿ ಕೊಡಾಕತ್ತಿಲ್ಪ, ಒಂದು ಪಾಣಿ 2 ಪಾಣಿ ಕೊಡಾಕತ್ತಿಲ್ಪ. ನಾನು ಊರ ಮನಿ ಕೊಡಾಕತ್ತೇನೋ ತಮ್ಮ. ಹೋಗ್ರಿ, ಇನ್ನೂ ಊರು ದೊಡ್ಡದೈತಿ, ಕೇಳ್ರಿ ಮಾಡ್ರಿ. ಮತ್ತು ಹಂಗೇನ್ರ ನೀವು ಹೊಂದಿದ್ರೆ ಬರ್ರಿ. ಇಲ್ಲಪ್ಪ ಮತ್ತೆ ಬೇರೆ ಎಲ್ಲಾರು ಹೊಂದಿದ್ರೆ ಹಂಗೆ ಒಂದು ಸೇರಿ ಮತ್ತೆ ಇನ್ನೇನೈತಿ ಇದ್ರಾಗ? ಮಹೇಶಪ್ಪ, ಸುಮ್ಮನಿರು ಒಟ್ಟು. 300 ರೂಪಾಯಿ ಅಂದ್ರೆ ಸರಿನೇ ಐತಿ. ನಾವು ಈಗಿರೋ ಮನೆಗೆ 400 ರೂಪಾಯಿ ಕೊಡಾಕ್ತೇವೆ. ಇದು 300 ಅಂದ್ರೆ ಮತ್ತು ಇನ್ನೂ ಕಮ್ಮಿನೇ ಆಯ್ತು. ಮತ್ತು ಇಲ್ಲೇ ಭಾಳ ಅದಾವು ಬಾಡಿಗೆ. ಇನ್ನು ಸಣ್ಣ ಪುಟ್ಟ ನಿಮ್ಮ ಮನೆಗೆಲ್ಲ ಕಮ್ಮಿ ಅದಾವು. ಇಂಥ ಮನೆಗೆಲ್ಲ ಇಷ್ಟ ಇರೋದಿಲ್ಲ ಬಾಡಿಗೆ. ಅದ್ರಾಗೂ ಲೈಟ್ ಇರೋ ಮನೆಗೆ ಬೇರೆ, ಲೈಟ್ ಇಲ್ಲದ ಮನೆಗೆ ಬೇರೆ. ಈ ಮನೆಗೆ ಲೈಟ್ ಐತಿ, ಹಾಗಾಗಿ 300 ರೂಪಾಯಿ ಕೊಡ್ಬೋದು, ಏನಾಗಲ್ಲ. ಸುಮ್ಮನಿರೋಟ. ಅಲ್ಲ ತಿಮ್ಮ, 300 ರೂಪಾಯಿ ಅಂದ್ರೆ ಏನು ತುಸ ಆತನು? ಅಲ್ಲ, ತಿಂಗಳ ಪೂರ್ತಿ ದುಡ್ದು ಬರೀ ಮನೆ ಬಾಡಿಗೆನ ಕಟ್ಕೊಂತ ಹೋಗ್ಬಿಟ್ರೆ ಮತ್ತು ನೀವು ಏನು ತಿಂತೀರಿ? ಹುಡ್ರು ಬಾಳೆ ಬದುಕು ಹೆಂಗೆ? ಏನು ಮಾಡೋಕ್ಕಾಗಲ್ಲಪ್ಪ, ಸಿಟಿಯಾಗೇನು ಬದುಕಂದ್ರೆ ಹಿಂಗೆ. ಏನವ ಮಾತಾಡು, ಏನು ಮಾತಾಡ್ತೀರಿ ನೋಡಿ ಮಾತಾಡ್ರಿ. ನಮಗೆ ಇಲ್ಲಿ ಬದುಕು ಹೊಂದಂಗಿಲ್ಲ ಬಿಡುವ. ನಮಗೆ ಇಲ್ಲಿ ಬದುಕು ಅರ್ಥನೂ ಆಗೋದಿಲ್ಲ. ನೀವು ಮಾತಾಡೋದಕ್ಕಿಮ್ಮ ಮಾತಾಡು. ಅಜ್ಜಾರೆ, ಇನ್ನೊಂದು ವಿಷಯ ಏನಂದ್ರೆ, ಮತ್ತು ಲ್ಯಾಟ್ರಿನ್ ಐತಿಲ್ರಿ? ನೋಡುವ, ಇಲ್ಲಿ ಹಿತ್ತಲ್ದಾಗ ಬಚ್ಚಲ ಮತ್ತು ಲ್ಯಾಟ್ರಿನ್ ಎರಡೂ ಅಲ್ಲಿ ಅದಾವ, ಹಿತ್ತಲ್ದಾಗ ಅದಾವ.
ನೋಡುವ ಎಲ್ಲ ವ್ಯವಸ್ಥೆನೂ ಐತಿ ಲೆಟ್ರಿನ್ ಐತಿ ಲೈಟ್ ಐತಿ ಎಲ್ಲ ಐತಿ ಮತ್ತೆ ಇನ್ನೇನು ಬೇಕವಾ ಇಂಥ ಮನಿ 300 ರೂಪಾಯಿ ಜಾಸ್ತಿ ಅಂತಂದ್ರೆ ಇನ್ನೇನು ಹೇಳಿ ನಾನು ನಿಮಗೆ ಏನೋ ಹೆಣ್ಮಗಳು ಕೇಳಕ್ ಬಂದಿ ಅಂತ ನಾನು ಅತಿ ಹೇಳಬಾರ್ದು ಅಂತಂದು ಕಮ್ಮಿನ ಹೇಳೇನ್ ತಂಗಿ ನೀರು ನೀರು ಜರ ನಳ ಎಲ್ಲದವು ಅಲ್ಲ ನಾವು ಬಂದ್ವಿ ಈ ಒಣೆಗೆ ಇದ್ದಿದ್ದಿಲ್ಲ ಅದಕ್ಕೆ ಕೇಳಿದೆ. ಹಿಂದಿನ ಓಣ್ಯಾಗ ಐತಿ ಬೆನ್ನಳ 4 ದಿನಕ್ಕೊಮ್ಮೆ ಬಿಡ್ತಾನ ಮಳೆಗಾಲದಾಗ ಚಳಿಗಾಲದಾಗೆಲ್ಲ 4 ದಿನಕ್ಕೊಮ್ಮೆ 5 ದಿನಕ್ಕೊಮ್ಮೆ ಬರ್ತಾವು ಆಮೇಲೆ ಬ್ಯಾಸಿಯಾಗ ಗೊತ್ತೈತಿ ನಿಮ್ಗೆ ಬ್ಯಾಸಿ ಕತಿ ಏನ 15 ಬಿಟ್ರು ಬಿಟ್ನಾ ತಿಂಗಳು ಬಿಟ್ರು ಬಿಟ್ನಾ ನೀರಿಂದು ನಮಗೆ ಸಂಬಂಧ ಇಲ್ವಾ ಇಲ್ಲಿಂದ ತಂದು ತುಂಬಿಸ್ಕೊಳದ ನೀವು ನೀರಿನ ನಿಮ್ಗೆ ಬಿಟ್ಟಿದ್ದ ಆಯ್ತು ತಗೋರಿ ಜರ ಹಂಗಾಗಲಿ 300 ರೂಪಾಯಿ ನಮ್ಗೆ ಒಪ್ಪಿಗೆ ಐತಿ ಆಯ್ತು ನಾವು ಸೋಮವಾರದಿಂದ ಬಂದ್ಬಿಡ್ತೇವೆ. ಹಂಗಾಗಿತ್ತಲ್ಲಿ ನಿನ್ನ ಇಷ್ಟ ಸೋಮವಾರ ಬಾ ನಾಳೆನಾರ ಬಾ ಇವತ್ತರ ಬಾ ಈಗ ನಾನು ನಿನ್ನ ಕೈಯಾಗ ಕಿವಿ ಕೊಟ್ಟು ಹೋಗ್ಬಿಡ್ತೀನಿ ಆಯ್ತು ರೀ ಜರ ಹಂಗೆ ಮಾಡ್ರಿ ನಮ್ಮ ಮನೆ ಒಂದ್ಸರಿ ನೋಡ್ಕೊಂತಾನೆ ಚಾವಿ ಕೊಡಂಗಿದ್ರೆ ಈಗ ಕೊಟ್ಟು ಬಿಡ್ರಿ ಅಂದ್ರೆ ನಾನು ನಾಳೆ ಬಂದ್ಬಿಟ್ಟು ಧೂಳ ಗಿಡ ಹೊಡ್ಕೊಂಡು ಮನೆ ಸ್ವಚ್ಛ ಮಾಡ್ಕೊಂತೀನಿ ಆಮೇಲೆ ಸೋಮವಾರ ಹಾಲು ಒಕ್ಕಿಸ್ಕೊಂತೇವೆ. ಮನೆ ಒಳಗೆ ನಾನು ತೊಳೆದು ಕಂಡು ತಂದಿದ್ವ ನಡಿವೆ ಒಳಗೆ ನಡಿ ಒಳಗೆ ಬಂದು ನೋಡ್ಬಿಟ್ಟು ಏನಿಲ್ಲ ಒಟ್ಟು ಕಸ ಹೊಡ್ಕೊಂಡು ಧೂಳ ಗಿಡ ಹೊಡ್ಕೊಂಡದಕ್ಕೆ ಕಸ ಹೊಡ್ಕೊಂಡು ಅದಕ್ಕೆ ನೆಲ ಬಳಕ ಮುಗಿತೈತಿ ಏನ್ ಬೇಕು ಇರ್ರಿ ಹಾಲು ಕುಸ್ಕೊಂಡಿರ್ರಿ ಆರಾಮಾಗಿ ನಡಿ ಒಳಗೆ ನಡಿ ಬೇ ತಂಗಿ ಇಲ್ಲೇ ನಿಂತ ಮಾತಾಡಕತ್ತೀವ ಆಯ್ತು ನಡ್ರಿ ಜರ ನೋಡೇ ಬಿಡಮ್ಮ ನೀನು. ಅಯ್ಯೋಯಪ್ಪ ಸಿಟಿ ಜೀವನ ವಜ್ಜೈತಿ ಮಾರಾಯ ವಜ್ಜೈತಿ ಅಯ್ಯೋ ಕರ್ಮ ಏನ ಒಂದು 50 ರೂಪಾಯಿ 60 ರೂಪಾಯಿ ತಗೊಂತಾರೆ ಬಾಡಿಗೆ ಅಂತ ಅನ್ಕೊಂಡೇನಿ 300-400 ರೂಪಾಯ ಅಯ್ಯೋ ಶಿವ ಮುಗಿತು ಬಿಡಕತಿ ಅಲ್ಲ ಇಂಥ ಸಿಟಿಯಾಗ ಬಂದು ಈ ನಮ್ನಿ ಬಾಡಿಗೆ ಮನೆಗಳಿಗೆ ಬಾಡಿಗೆ ಕೊಟ್ಟು ಎಂದು ಉದ್ಧಾರ ಆಗ್ಬೇಕು ಎಷ್ಟಂತ ದುಡಿಬೇಕು ಈ ಬಾಡಿಗೆ ಮನೆ ಸಲುವಾಗಿನ ದುಡ್ದಂಗೆ ಅಲ್ಲ ಕೂಳಿಗೇನು ಗತಿ ನೀರಿಗೇನು ರೊಕ್ಕ ಯಾವಾಗ ಉಳಿಸ್ಬೇಕು ದುಡ್ಡು ಬಾಡಿಗೆ ಮನೆಗೆ ಬಾಡಿಗೆ ಕಟ್ಟಿಬಿಟ್ರೆ ರೊಕ್ಕ ಯಾವಾಗ ಉಳಿಸ್ಬೇಕು ಇವ್ರು ಮುಗಿದ ಕತಿ ಹಳ್ಳಿಯಾಗಿದ್ದು ಬಂಗಾರ ಹೊಲದ ಮಾಲಕರಾಗಿ ಇದ್ದು ಹಿರಿಕರ ಮನ್ಯಾಗ ಬಾಳೆ ಮಾಡ್ಕೊಂಡು ಚಂದಂಗೆ ಇರೋದು ಬಿಟ್ಟು ಇದು ಇದಕ್ಕೆ ಬೇಕಾಗಿತ್ತು ಗೋಳಿನ ಜೀವನ ಅಂತ ನಾನು ಮೈಸಪ್ಪ ಬಾರಿ ಒಳಗೆ ಅಲ್ಲಿ ನಿಂತಲ್ಲ ನೀವು ಹೋಗ್ರಿ ನೀವು ನೋಡೋಗ್ರಿ ನಾರ ಏನು ಮಾಡಿ ಬಂದು ನೀವು ನೋಡೋಗ್ರಿ